ಅಂತ ಕರೆದ ಅಕ್ಕಿ ಹೇಳಲು ನೇಮ ತಪ್ಪಂಗಿಲ್ಲ, ಪೂಜೆ ಮಾಡಕ್ ಬಂತೀನಿ. ನೋಡು 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 ಲಿಂಗವೇ ನಿಮ್ಮ ಬಸವಯ್ಯಗಳು ಮಾಡಿದಾಟ, ನೋಡು 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 ಲಿಂಗವೇ. ಹಾಡ್ತಾಳ ಪುಣ್ಯಾತ್ಮಳು ಪತಿವಂತಾಸ್ತ್ರಿ, ಲಿಂಗ ಭಕ್ತಿ ಇರ್ತಕ್ಕಂಥ ವ್ಯಕ್ತಿ ಅಂತಾಳೆ. ಬಸವಣ್ಣ ನನಗ ಬಾ ಅಂದಾನ, ಆ ಲಿಂಗದಾಗ ಐಕ್ಯ ಆಗ್ತಾನಂತ, ನನಗೂ ಬಾ ಅಂತ ಕರೆದಾನ. ನೋಡು 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 ಲಿಂಗವೇ ನಿಮ್ಮ ಬಸವಯ್ಯಗಳು ಮಾಡಿದ ಆಟ ನೋಡು ಲಿಂಗವೇ. ಅಲ್ಲಿದ್ದ ಸಂಘ ಇಲ್ಲಿಲ್ಲವೇ? ಅಲ್ಲಿ ಅದನ್ನು ತಿಳ್ಕೊಳ್ಳೋಣ, ಬಸವಣ್ಣಿಗೆಲ್ಲ ಹುಟ್ಟಿರೋದಂಗೆ ಕಾಣ್ತದೆ. ಅಲ್ಲಿ ಅದನ್ನು ಇಲ್ಲಿಲ್ಲ ಸಂಘಯ್ಯ, ಅಲ್ಲಿದ್ದ ಸಂಘ ಇಲ್ಲಿಲ್ಲವೇ ಅಂತ ಭಗವಂತನ ಪೂಜೆ ಮಾಡ್ತಾ ಮಾಡ್ತಾ ಕುಂತಲ್ಲೇ ಲಿಂಗದೊಳಗೆ ಪ್ರಾಣ ಬಿಟ್ಟಾಳ ಪುಣ್ಯಾತ್ಮ. ಎಲ್ಲಿಲ್ಲ ಪರಮಾತ್ಮ, ಎಲ್ಲಿಲ್ಲ ಪರಮಾತ್ಮ. ಮನ್ಯಾಗ ಹೆಣ ಆದ್ರ, ಮನ್ಯಾಗ ಸತ್ರ ಏನಾದ್ರೂ ಕೂಡ ಪೂಜಾ ಬಿಟ್ಟು ಎದ್ದಿಲ್ಲ. ಇದಕ್ಕ ಲಿಂಗ ಪೂಜಾ ನೇಮದ ಸಿಗ್ತಾರೆ, ಇವರು ಸಿಗ್ತಾರೆ. ಕೋಟೆ ಅನ್ನೋ ಕೋಟೆ ಹಂಗಾದಾರ ಶರಣರಾಗಿ ಹೋಗ್ಯಾರ, ಎಷ್ಟೋ ಮಂದಿ ಮಹಾತ್ಮರಾಗಿ ಹೋಗ್ಯಾರ, ಎಷ್ಟೋ ಮಂದಿ ಗೃಹಸ್ಥರು, ಸನ್ಯಾಸಿಗಳು, ಸಂತರು, ಸಾಧು ಆ ಪೂಜಾ ಹಿಡಿದವ್ರು ಭಗವಂತನ ಪೂಜಾ ಕುಂತ ಏನಾಗಿಲ್ಲ, ಹೇಳಂಗಿಲ್ಲ. ನೀವು ಸಿಗ್ತಾರ ಪೂಜಾದವ್ರು, ಲಿಂಗ ಪೂಜಾದವ್ರು ಸಿಗ್ತಾರೆ, ನೇಮದವ್ರು ಸಿಗ್ತಾರೆ, ಪತ್ರಿ ನೇಮದವ್ರು ಸಿಗ್ತಾರೆ, ಜಂಗಮ ತೃಪ್ತಿ ನೇಮದವರು ಕೋಟಿ ಅನುಕೋಟಿ. ಮನೆಗೆ ಬಂದಿರತಕ್ಕಂಥ ಪುಣ್ಯಾತ್ಮನ ತೃಪ್ತಿ ಮಾಡದೇ ಬಿಡಂಗಿಲ್ಲ, ನನ್ನ ಪ್ರಾಣ ಹೋದ್ರೆ ತೃಪ್ತಿ ಮಾಡ್ತೀನಿ ಅನ್ನೋರು ಸಿಗ್ತಾರೆ. ಯಾಕೆ? ಬೇಡದ್ದು ಕೊಡೋರು. ಬಸವಣ್ಣ ಬೇಡದ್ದು ಕೊಡ್ತಿದ್ದ. ಜಂಗಮ ಮನೆಗೆ ಬಂದ ಅಂದ್ರೆ ಏನು ಬೇಡ್ತಾನದು ಕೊಡ್ತಿದ್ದ ಬಸವಣ್ಣ, ಇಲ್ಲ ಪ್ರಾಣ ಕೊಡ್ತಿದ್ದ. ಹೆಂಗಿದ್ದು ಬಸವಣ್ಣ? ಯಾವುದೋ ಒಬ್ಬ ಜಂಗಮ ಮನುಷ್ಯ ಬಸವಣ್ಣವ್ರ ಮನೆಗೆ ಪ್ರಸಾದಕ್ಕೆ ಬಂದಾನೆ. ಏನು ಕೇಳ್ತಾರ ಕೇಳಿ ಅಡಿಗೆ ಮಾಡ್ಯಾರ, ಅಡಿಗೆ ಮಾಡಿ ಅವನ್ ತಾಟದಾಗ ನೀಡ್ಯಾರ. ಅದು ಸುಮ್ ಉಣಬಾರ್ದ, ಹುತ್ತು ಜಂಗಮ ಉಣ್ಕೋತ ಉಣ್ಕೋತ ಗಾಡಿ ನೋಡ್ತು. ಅದಕ್ಕೆ ಹೇಳ್ಯಾರ, ಆ ಕಡೆ ಉಣಕರ ತಾಟ ನೋಡ್ಬೇಕು ಅಷ್ಟೇ, ಮಂದಿ ನೋಡ್ಬಾರ್ದು. ಕೆಲವೊಂದು ತಮ್ಮ ತಾಟ ನೋಡ ಮಂದಿ ತಾಟ ನೋಡ್ತಾವ, ಅಲ್ಲೇ ನೀಡ ನಂಗೆ ಇವು ಕೌಂಟ್ ಗುಣ ರೀ. ಏನೇನು ಹೇಳಬೇಕು? ನಿನ್ ತಾಡದ ಬಂದು ನೀವು ಪರಮಾತ್ಮ ಸ್ಮರಿಸಿ ಊಟ ಮಾಡಬೇಕು. ಅವ್ರಿಗೆ ಹಪ್ಪಳ, ನಮ್ಗೆ ಹಪ್ಪಳ ನೀಡಿ ಯಾಕು ಅವ್ರಿಗೆ ಹಪ್ಪಳ ನೀಡಿ, ಅವ್ರಿಗೆ ಜಾಮೂನು ನೀಡ, ರಸಗುಲ್ಲ ಇಡ. ನಂಗೆ ಬರೀ ಜಾಮೂನು ನೀಡವ್ರು, ಗುಲ್ಲಾನೇ ನೀಡಿದ್ದು. ರಸಗುಲ್ಲ ನೀಡುತ್ತೆ, ಊರ್ ತುಂಬಾ ಗುಲ್ ಮಾಡ್ತಾವ್ರಿ. ರಸಗುಲ್ಲ ಕಾಲಾಗ ಊರ್ ತುಂಬಾ ಗುಲ್ ಮಾಡುವ ಇವಕ್ಕೆ ಐವಳು ಅಂತಾರ, ಜಂಗಮ ಅಂತಾರ, ಏನು ಮಹಾತ್ಮ ಅಂತಾರ ಇವಕ್ಕೆ. ಅಂದ್ರೆ ಅವರು ಜಂಗಮ ಬಂದಾನ, ಊಟಕ್ಕೆ ಕುಂತಾನ, ಸೋಮ ಆಜ್ಞೆ ಕಡೆ ಮ್ಯಾಲ ಉಣ್ಬೇಕಿಲ್ಲ, ಹಿಂಗ್ ಗ್ವಾಡಿ ನೋಡ್ತು. ಗ್ವಾಡಿ ಮ್ಯಾಲ ಅನಾನಸ್ ಫಣಸ್ ಏನಪ್ಪಾ ಅಂದ್ರೆ ಚಿತ್ರ ಇತ್ತಲ್ಲಿ. ಗ್ವಾಡಿ ಮೇಲೆ ಬರ್ದಿದ್ರು, ಬಾಳೆ ಗಿಡ ಮಾಡ್ತೀರಿ, ಗಿಡಕ್ಕೆ ಬಾಳಿಕಾಯಿ ಜೊತೆ ಚಿತ್ರ ರೀ. ಚಿತ್ರದಾಗ ಮಾಡಿರ್ತಲ್ಲ ಹಂಗ ಗ್ವಾಡಿ ಮೇಲೆ ಚಿತ್ರ ಬರೆದಿದ್ರು. ಅಲ್ಲಿ ಏನಪ್ಪಾ ಅನಾನಸದ ಗಿಡ ಇತ್ತು. ಅನಾನಸದ ಗಿಡ ಅದಕ್ಕೆಪ್ಪ ಕಾಯಿ ಜೊತೆ ಬಿದ್ದಿದ್ದು. ಉಣ್ಕೋತ ಬಸವಣ್ಣ ಏನ್ ಬೇಡದು ಕೊಡ್ತಾನಂತ ಆ ಕಾಯಿ, ಚಿತ್ರದ ಕಾಯಿ ನೋಡಿ ಇದ್ರ ಬಾಯಾಗ ನೀರು ಬಿಟ್ಟು, ನನಗ ಹಣ್ಣು ಬೇಕಂತ ಹಣ್ಣು ಬಡ್ಕೋತೇವೆ. ಏನ್ ಕೆಳಗೆ ಬಡ್ಡಿ ಗಿಡನ ಕಾಯಿ ಬಿಟ್ಟಾವ, ಹೂ ಬಿಟ್ಟಾವ, ಗಿಡದಾಗ ಚಿತ್ರ ನೋಡಂಗ ಹಣ್ಣು ಬೇಕು ಅಂತ ಕುಂತ್ರ ಸಟ್ಕೊಂಡ್ ನಾ ಉಣಂಗಿಲ್ಲ. ನನಗ ಅನಾನಸ್ ಇದ್ರೆ ಉಣ್ತೀನ, ಆ ಫಲ ಇದ್ರೆ ಉಣ್ತೀನ. ಹಲಸಿನ ಹಣ್ಣು ಅಂತಾರ ಅದಕ್ಕೆ, ಹಲಸಿನ ಹಣ್ಣಿದ್ರೆ ಉಣ್ತೀನಿ ಅಂತ ಕುಂತ. ಅದು ಯಾವ ಹತ್ಬೇಕು, ಯಾವಾಗ ಬೆಳಿಬೇಕು, ಯಾವಾಗ ಕಾಯಿ ಬಿಡ್ಬೇಕು, ಯಾವಾಗ ಹಣ್ಣು ಆವಾಗ ಯಾವಾಗ ತಿನ್ಬೇಕು, ಇದು ಕುಂತಪ್ಪ ಹಣ ಕುಂತಾಗ ಅಲ್ಲೇ ಹೋಗಿ ಉಣೋದ್ರೆ ಉಣವಲ್ಲ. ಬಸವಣ್ಣ ಅವ್ರು ಹೇಳಿದ್ರು, ಬಸವಣ್ಣ ನಿಮ್ ದೇವ್ರು ಸಿಟ್ಟಾಗ್ಯಾರ. ಬಸವಣ್ಣ ಜಂಗಮಕ್ಕೆ ದೇವ್ರಂತ ತಿಳ್ಕೊಂಡಿದ್ದ. ಲಿಂಗ ಸಹಿತ ಸತ್ತ ಮನೆಗೆ ಬಂದರೆ ಕೂಡಲ ಸಂಗಮ ಬೇರಿಲ್ಲ ಕಾಣಿರು. ಮನೆಗೆ ಬಂದವ ಪರಮಾತ್ಮ ಅಂತ ತಿಳ್ಕೊಂಡಿದ್ದ. ಬಸವಣ್ಣ ಶಟ್ಕೊಂಡು ಕುಂತ ಉಣಾಕ್ತಾ ಇರಲಿಲ್ಲ ಅಂತ ಅಂದ ಕೂಡ ಬಸವಣ್ಣ ಏನ್ ತಪ್ಪಾಯ್ತು ಅಂತ ಓಡಿ ಓಡಿ ಬಂದು ನಮಸ್ಕಾರ ಮಾಡಿ ಬಸವಣ್ಣ ಕೇಳ್ತಾನ, ಸ್ವಾಮಿ ಏನು ಬೇಕು? ಹಲಸಿನ ಹಣ್ಣು. ಇವನೇನು ಕನಸು ಬಂತು ಯಪ್ಪ, ಎಂತ ಕನಸು ಬಂತು. ಆಯ್ತು, ಬಸವಣ್ಣವರು ಉಡಿ ತಗೊಂಡು ಹೋಗಿ ಆ ಗಾಡಿ ಮುಂದೆ ನಿಂತು ಬೆಳ್ಕೋತಾರ, ನನ್ನ ಜಂಗಮ ಮೂರ್ತಿ, ನನ್ನ ಆರಾಧ್ಯ ದೇವತ ಹಣ್ಣು ಬೇಡ್ತದ ಪರಮಾತ್ಮ, ಹಣ್ಣು ಕೊಡು ಅಂದ್ರ ಆ ಗಾಡಿಯಾದ ಹಲಸಿನ ಹಣ್ಣು ಬಿದ್ದದ ಅವನ ಬಸವಣ್ಣ ಉಡೆ. ಜಂಗಮ ತೃಪ್ತಿ ನೇಮದವರು. ಬಸವಣ್ಣ ಮನೆ ಹಿಂಗೆ ಒಂದು ಹುಚ್ಚು ಬಂದಿತ್ತು. ಹುಚ್ಚು ಬಂದೇನಪ್ಪ, ಬಸವಣ್ಣ ಬೇಡ ಕೊಡ್ತಾರಂತ ಕೇಳಿ ಊಟ ಕುಂತ ಕಾಲಕ್ಕೆ ಅವ ಕೇಳ್ದ, ನನಗೊಂದು ಪೂರಾ ಗಾಡಿ ಮುತ್ತು ಬೇಕು, ರತ್ನ ಬೇಕು ಅಂದವ. ಗಾಡಿ ತುಂಬಾ
ಬೈಲ್ಗಾಡಿ ತಗೊಂಡ ಬಂದಿದ್ ಕಾಣ್ತದ ಹೇರ್ಕೊಂಡು ಹೋಯಕ್ಕೆ ಊಟಕ್ಕೆ ಬಂದಾಗ ಅವ್ರು ತುಂಬಾ ಮುತ್ತು ರತ್ನ ಕೊಡೋರು ಎಲ್ಲಿ ಕೊಡ್ಬೇಕ್ರಿ ಹಿಂಗೆ ಜಗಳ ತೆಗಿತ್ತು ಬಸವಣ್ಣದ ಅಲ್ಲಿ ಚರಂಡಿಗೆ ಊಟ ಮಾಡ್ಸಲ್ಲ ಜ್ವಾಳ ಗೀಳ ಎಲ್ಲ ಒಟ್ಟಿದ್ರು ಚೀಲ ಬಸವಣ್ಣ ಹೇಳ್ದ 12 ಚೀಲ ಜ್ವಾಳ ಸೇರ್ಸೋದ್ರಾಗಣ್ಣ ಅದೇನ ಜ್ವಾಳ ಕೇಳಕತ್ತಿಲ್ಲ ನಾ ಮುತ್ತಬೇಕು ನನಗಂತವ ಸೇರ್ಸಾಗ ಅಂದ್ರು ಸೇರಿಸ್ಕೊಂಡು ಹೋಗಿ ಮನ್ಯಾಗ ಬಿಚ್ಚಿ ನೋಡ್ತಾರೆ 12 ಚೀಲ ಎಲ್ಲ ಮುತ್ತು ರತ್ನಾಗಿದ್ದು ಅಂತ. ಜಂಗಮ ತೃಪ್ತಿ ನೇಮದವರು ಕೋಟ್ಯಾನು ಕೋಟಿ ಸಿಗ್ತಾರ, ಇವರೆಲ್ಲ ಸಿಗ್ತಾರ, ಬೇಡದ್ದು ಕೊಡೋರು ಸಿಗ್ತಾರ. ಅದೇ ಹೇಳಿ ನಿಮ್ಮ ಹೆಣ್ಣೇನು ದೊಡ್ಡಿತ್ತು ಮಣ್ಣೇನು ದೊಡ್ಡಿತ್ತು, ಕೊಡೋರಿಗೆ ಏನು ಕೊರತಿಲ್ಲ, ಹೆಣ್ಣು ಹಣ್ಣು ಮಣ್ಣು ಕೊಟ್ಟಿಲ್ಲ, ಕೊಡ್ಬೇಕನ್ನೋ ಮನುಷ್ಯ ಪ್ರಾಣನೇ ಕೊಡ್ತಾನೆ, ಹೆಣ್ಣೇನು ಮಣ್ಣೇನು ಹಣ್ಣೇನು ದೊಡ್ಡ ಮಾತಲ್ಲ. ಅಂಥವ್ರು ಸಿಗ್ತಾರ. ಜಂಗಮ ತೃಪ್ತಿ ಅಂತಾರೆ ಇದಕ್ಕೆ. ತೃಪ್ತಿ ಬೇರೆ, ಅದು ಬೇರೆ. ತೃಪ್ತಿ ಅಂದ್ರೆ ಏನು, ಅವ್ರಿಗೆ ಸಾಕು ಅನ್ನಂಗೆ. ಯಾವ ಸ್ವಾಮಿಗೂ ನಾವು ತೃಪ್ತಿ ಮಾಡಕ್ ಸಾಧ್ಯ ಇಲ್ಲ. ನೀವು ರೊಟ್ಟಿ ಕೂಡ ತೃಪ್ತಿ ಮಾಡ್ತೀರಿ, ಜಕಾಣ ಕೂಡ ಟೈಮ್ ತೃಪ್ತಿ ಮಾಡ್ತೀರ, ಅದಕ್ಕೆ ಹೇಳ್ತಾ 101 ನೀವು ಹಚ್ತೀರಿ 1000 ರೂಪಾಯಿ ಕೈ ಎಲ್ಲಿಗೆ ಸುಣ್ಣ ಹತ್ತದ ಅಟೆ ಆಯ್ತು ಸ್ವಾಮಿ. ಮುಂದಿನ ಹೊಣಿ ನೋಡಿ, ಮುಂದಿನ ಅಮಾಸೆ ನೋಡು. ತೃಪ್ತಿ ಮಾಡೋರು ಯಾರು ಸಿಗ್ತಾರೆ? ಜಂಗಮ ಪೂಜೆ ಮಾಡೋರು ಸಿಗ್ತಾರೆ, ಜಂಗಮ ಊಟ ಮಾಡಿಸೋರು ಸಿಗ್ತಾರೆ. ಅವ ಅಂದದ್ದೇ ಮಾಡಿ ನೀಡೋರು ಯಾರು ಸಿಗ್ತಾರೆ? ಬೇಡದ್ದೇ ಕೊಡೋರು ಯಾರು ಸಿಗ್ತಾರ? ನಿನಗೆ ಬೇಕಾದ ನೀಡಿದ ತೃಪ್ತಿ ಅಲ್ಲದು, ಅವನಿಗೆ ಬೇಕಾದ ನೀಡಿದ್ರ ತೃಪ್ತಿ ಅದ. ಅವನಿಗೆ ಬೇಕಾದಷ್ಟು ನೀಡಿದ ತೃಪ್ತಿ ಅದ, ಅವನಿಗೆ ಬೇಕಾದ್ದು ಕೊಟ್ಟ ತೃಪ್ತಿ ಅದ. ತೃಪ್ತಿ ಅಂದ್ರೆ ಅದಕ್ಕೆ ಬೇರೆ, ಕೊಡೋದು ಬೇರೆ, ತೃಪ್ತಿ ಬೇರೆ. ಮನ ತುಂಬಬೇಕು ಅವ್ರದು. ಹಂಗ ತುಂಬಿಕೊಳ್ಳೋರು ಎಷ್ಟು ಮಂದಿ ಅದಾರ? ಅದರ ಅವರು ಆದರ ತಿನ್ನೋದು ಎಷ್ಟು ಪಂಚಿತಿ. ಬಸವಣ್ಣ ಮಾತಂತಾನೆ, ಬಸವಣ್ಣ ಮಾತಂತಾನೆ, ಜಂಗಮ ನೇಮದವರು ಸಿಗಬಹುದು, ಲಿಂಗ ಪೂಜಾ ನೇಮದವರು ಸಿಗಬಹುದು, ಪತ್ರ ನೇಮದವರು ಸಿಗಬಹುದು, ಕೋಟಿ ಸಿಗಬಹುದು. ತನ್ನ ತಾನಾರೆಂದು ತಿಳಿಯುವವರು ಒಬ್ಬರನ್ನು ಕಾಣೆ, ಕೂಡಲ ಸಂಗಮ ದೇವರ ಕರುಣ ಉಳ್ಳವಂಗಲ್ಲವೇ. ಎಂಥ ಮಾತು. ನಾ ಯಾರು ಅಂತ ತಿಳ್ಕೊಳ್ಳೋರು ಒಬ್ರು ಸಿಗುವುದಿಲ್ಲ. ಈಗ ದಾನ ಮಾಡೋರು, ಪೂಜಾ ಮಾಡೋರು, ಪಾಠ ಮಾಡೋರು ಸಿಗ್ತಾರೆ, ವಿನ ಉಳಿಕೆದವ್ರು ಸಿಗಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಮಾತನೇನಪ್ಪಾ ಅಂತ ಕೇಳಿದ್ರ ಯಾರು? ಬಸವಣ್ಣವ್ರು ಈ ಮಾತು ಅಂತಾರೆ. ಅದಕ್ಕೆ ನಮ್ಮಲ್ಲಿ ಶಾಸ್ತ್ರದೊಳಗೆ ಬಹಳ ಸುಂದರವಾಗಿ ಹೇಳಿದ್ದಾರೆ. ಏನಪ್ಪಾ ಅಂತ ಕೇಳಿದ್ರೆ, ಮನುಷ್ಯ ತನ್ನ ತಾನು ಅರಿಯಲಿಕ್ಕೆ ಆತ ಪ್ರಯತ್ನ ಪಡಬೇಕು. ತನ್ನ ತಾನು ಅರಿತ ಅಂತ ಕೇಳಿದ್ರೆ ಸಮಸ್ತವು ಅವನಿಗೆ ಲಭ್ಯ ಆಗುತ್ತದೆ. ಅಂತಹ ತೃಪ್ತಿ ಮನುಷ್ಯನಿಗೆ ಜಗತ್ತಿನೊಳಗೆ ಮತ್ತೆ ಅಲ್ಲಿ ಸಿಗುವುದಿಲ್ಲ ಅಂತ ತಿಳ್ಕೊಂಡು ಸತ್ಯವನ್ನ ಹೊರ ಹುಡುಕಲಾಕ ಹೋಗಬೇಡ. ನಿನ್ನೊಳಗೆ ಅದ, ನೀನೇ ಆ ಪರಮಾತ್ಮನ ಸ್ವರೂಪ ಇದ್ದಿ ಅನ್ನುವ ಅಭಿಪ್ರಾಯವನ್ನ ಈ ಶಾಸ್ತ್ರದಲ್ಲಿ ಪ್ರತಿಪಾದನೆ ಮಾಡಕತ್ತೇರೆ. ಇದು ಕೊನೆಯ ಗಾಡಿ ಬಂತಾರ ಅಂದ್ರ ಮಿನಿಸ್ಟರ್ ಸಾಹೇಬ್ರು ಬಂದಾರ. ಈಗ ಬಹುಶಃ ಅಂತವ್ರಿಗೆ ಕೇಳೋದು ಚಲೋ, ಶಾಸ್ತ್ರ ಕೇಳೋದಕ್ಕೆ ಟೈಮ್ ಇರಂಗಿಲ್ಲ. ಏನ್ ಮಾಡಿ ಈ ಮಂತ್ರಿಗಳು, MLA ಗಳು, ಇವರೆಲ್ಲ ಸಾಹೇಬರು ಇವರೇ ಕೇಳ್ಬೇಕು ಖರೆ ಅಂದ್ರೆ. ಯಾಕೆ ಅವ್ರಿಗೆ ಟೈಮ್ ಸಿಗಂಗಿಲ್ಲ ನೋಡ್ರಿ, ಇವ್ರು ಸಮಯ ಆಗ್ಯದ. ಬಹಳ ಕಾರ್ಯಕ್ರಮಗಳು ನೀವು ಯಾರು ಹೇಳ್ಬಾರ್ದು. ಯಾಕೆ ಹೇಳಿಲ್ಲ ನಿಮಗೆ. ಬಂದಾರೆ ಹೈದರಾಬಾದ್ದಿಂದ ಆ ದೊಡ್ಡ NT ರಾಮರಾವ್ ಕುಟುಂಬ, ಬಸವತಾರಕಂ ಕ್ಯಾನ್ಸರ್ ಮೆಮೋರಿಯಲ್ ಹಾಸ್ಪಿಟಲ್ದವ್ರು ಬಂದಾರೆ. ಈಗ ದೊಡ್ಡ ಕಾರ್ಯಕ್ರಮ ಅದ. ನಮ್ಮ ಇದು ಬೀದರ್ಕ ಕಲಬುರಗಿ ಅವ್ರು ಕೇಳೋರು ಸಿಕ್ಕಿಲ್ಲ. ನಮ್ಮ ಬೀದರ್ಕ್ ಒಂದು ದೊಡ್ಡ ಭಾಗ್ಯ. ಈ ಕ್ಯಾನ್ಸರ್ ಏನೇನು ಆಗದ ಅಂತ ಪರೀಕ್ಷೆ ಅದ. ಅವ್ರಿಗೆ ಏನಪ್ಪಾ ಅಂದ್ರ ವ್ಯವಸ್ಥೆನೂ ಕೂಡ ಹೈದರಾಬಾದ್ ಮಾಡ್ತಾರೆ. ಇವತ್ತು ಅವರು ಮಿನಿಸ್ಟರ್ಸ್ ಬಹಳ ಬರಂಗಿಲ್ಲ ಅಂತ ಕುಂತಿರು. ನಾಯಕ್ ಅವರು ನಾನೇನು ರಾತ್ರಿ ಫೋನ್ ಮಾಡಿ ದಿಲ್ಲಿಯಾಗ ಅದಾರಂತ. ಅವ್ರಿಗೇನು ದಿಲ್ಲಿ ಬೆಂಗಳೂರಾಗ ನಮಗ್ ಬಜಾರ್ಕ್ ಹೋದಂಗ್ರಿ. ಅವ್ರಿಗೆ